ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ತುಂಬಾ ಹಿಂದೆ ವಿಷ್ಣು ಧನ್ವಂತರಿ ರೂಪವನ್ನ ತಾಳಿಯಾಗಿತ್ತು. ಈ ಅವತಾರವನ್ನೆಲ್ಲ ತಾಳಿದ್ರೂ ಕೂಡ ಎಲ್ಲಾ ಋಷಿ ಮುನಿಗಳು ಹೋಗ್ತಾರೆ ವಿಷ್ಣುವಿನಲ್ಲಿ ಕೇಳ್ತಾರೆ ಏನಂತ, ಪ್ರಭು ನೀನು ಧನ್ವಂತರಿ ಅವತಾರವನ್ನ ತಾಳಿ ಆಯುರ್ವೇದವನ್ನೆಲ್ಲ ಪರಿಚಯ ಮಾಡಿದ್ದೀಯಾ, ಆದ್ರೆ ಇನ್ನೂ ಕೂಡ ಅನಾರೋಗ್ಯ ಕಾಣಿಸ್ತಾ ಇದೆ. ಕೇವಲ ದೈಹಿಕ ಆರೋಗ್ಯವಷ್ಟೇ ಅಲ್ಲ, ಮಾನಸಿಕ ಆರೋಗ್ಯದ ತೊಂದರೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದನ್ನ ಹೇಗೆ ಪರಿಹರಿಸೋದು ಅಂತ. ಈ ಕಲ್ಮಶಗಳು ಅಂತ ಹೇಳಿದ್ರೆ ಭಾವನೆಗಳಲ್ಲಿರ್ಬೋದು, ಅರಿಷಡ್ ವರ್ಗಗಳಾಗಿರ್ಬೋದು, ಸಿಟ್ಟು, ಕೋಪ, ಇವೆಲ್ಲವನ್ನ ಹೇಗೆ ತಡೆಗಟ್ಟೋದು, ಇವೆಲ್ಲವನ್ನ ಹೇಗೆ ನಾವು ಸಂಭಾಳಿಸೋದು, ಇದಕ್ಕೇನಾದ್ರೂ ಒಂದು ಉತ್ತರವನ್ನ ನೀನೇ ಕೊಡಬೇಕು, ಇದಕ್ಕೆ ಏನು ಸೂತ್ರ ಅಂತ ಹೇಳಿ ಋಷಿ ಮುನಿಗಳು ವಿಷ್ಣುವನ್ನ ಹೋಗಿ ಕೇಳ್ತಾರೆ. ಆಗ ವಿಷ್ಣು 1000 ಹೆಡೆಯ ಆದಿಶೇಷನ ಮೇಲೆ ವಿಶ್ರಮಿಸ್ತಾ ಇರ್ತಾನೆ. ತಕ್ಷಣಕ್ಕೆ ವಿಷ್ಣು ಆದಿಶೇಷನಿಗೆ ಒಂದು ಸುಳಿವನ್ನ ಕೊಡ್ತಾನೆ. ಮುಂದೇನಾಗತ್ತೆ ಗೊತ್ತಾ, ಹೇಳ್ತೀನಿ ವಾಪಸ್ ಬಂದಾಗ. ಹಾಗೆಯೇ ಈ ಆದಿಶೇಷನೇ ಮುಂದೆ ಒಂದು ಮಹಾನ್ ಅವತಾರವನ್ನ ತಾಳೋದು. ನಾನು ಯಾವ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ? ವಿಷ್ಣು ತಾನು ಮಲಗಿರುವಂತಹ ಆದಿಶೇಷನಿಗೆ, 1000 ಹೆಡೆಯ ಆದಿಶೇಷನಿಗೆ ಒಂದು ಸೂಚನೆಯನ್ನ ನೀಡ್ತಾನೆ. ತಕ್ಷಣವೇ ಆ ಸೂಚನೆಯನ್ನ ಅರಿತುಕೊಂಡಂತಹ ಆದಿಶೇಷ ಪತಂಜಲಿ ಮುನಿಯಾಗಿ ಕಾಣಿಸಿಕೊಳ್ತಾರೆ. ಮತ್ತೆ ಯೋಗ ಸೂತ್ರವನ್ನ ಆತ ಬರೀತಾನೆ. ಯೋಗ ಸೂತ್ರವನ್ನ ತಿಳಿದಿರುವಂತಹ, ವಿದ್ಯೆಯನ್ನ ತಿಳಿದಿರುವಂತಹ ವ್ಯಕ್ತಿಯಾಗಿ ಬರ್ತಾರೆ. ಆದ್ರೆ ಒಂದು ಷರತ್ತನ್ನ ಹಾಕ್ತಾರೆ ಪತಂಜಲಿ ಮುನಿಗಳು. ಏನಂತ, ನಾನು ಈ ವಿದ್ಯೆಯನ್ನ ನಿಮಗೆ ತಿಳಿಸಿಕೊಡ್ಬೇಕು, ಈ ಯೋಗವನ್ನ ತಿಳಿಸಿಕೊಡ್ಬೇಕು ಅಂತ ಹೇಳಿದ್ರೆ, ದೈಹಿಕ ಮತ್ತೆ ಮಾನಸಿಕ ಆರೋಗ್ಯದ ಉನ್ನತಿಗಾಗಿ ಇವೆರಡೂ ಒಂದಾಗಿ ಒಂದು ಒಳ್ಳೆಯ ಬದುಕನ್ನ ಸಾಗಿಸೋದಕ್ಕೆ ಮುಖ್ಯವಾಗಿರುವಂತಹ ಈ ವಿದ್ಯೆಯನ್ನ ಕಲಿಸಿಕೊಡ್ಬೇಕು ಅಂತ ಹೇಳಿದ್ರೆ 1000 ಜನರು ಇಲ್ಲಿರಬೇಕು ಅಂತ. 1000 ಜನ ಸೇರ್ತಾರೆ. ನಂತರ ಯೋಗವನ್ನ, ಈ ಯೋಗ ವಿದ್ಯೆಯನ್ನ ತಿಳಿಸಿಕೊಡ್ತಾರೆ ಪತಂಜಲಿ. ನಂತರ ಇದುವರೆಗೂ ಎಂದೂ ಅನುಭವಿಸಿದಂತಹ ಒಂದು ಮಹಾನ್ ಶಕ್ತಿಯನ್ನ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಅನುಭವಿಸ್ತಾರೆ. ಅಲ್ಲಿಂದ ಬರುತ್ತೆ ನಮ್ಮ ಮಾನಸಿಕ ಆರೋಗ್ಯ ಮತ್ತೆ ದೈಹಿಕ ಆರೋಗ್ಯ ಎರಡೂ ಕೂಡ ಒಂದರ್ಥದಲ್ಲಿ ಸಂಪೂರ್ಣವಾಗಿ ಅದರ ಆನಂದವನ್ನು ಅನುಭವಿಸೋದಕ್ಕೆ ಮುಖ್ಯವಾದಂತಹ ಮಾರ್ಗ ಅಂತಾಗತ್ತೆ. ಇದಕ್ಕೋಸ್ಕರ ಯೋಗ ನಮ್ಮ ದೈಹಿಕವಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಕೂಡ, ಅದರ ವೃದ್ಧಿಗೂ ಕೂಡ ಸಾಕಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.